Welcome back to today's session. Last class ಅಲ್ಲಿ previous class ಅಲ್ಲಿ ಏನು ಮಾಡ್ತಿದ್ದೀವಿ ಅಂದ್ರೆ two problem ಅನ್ನು ಡಿಸ್ಕಸ್ ಮಾಡಿದ್ವಿ. NP not profit and loss appropriation account ಮೇಲೆ. ಓಕೆನಾ? Profit and loss appropriation account ಮೇಲೆ ಪ್ರಾಬ್ಲಮ್ಸ್ ಅನ್ನು ನೋಡ್ತಾ ಇದ್ದೀವಿ. In that profit and loss appropriation account ಅಲ್ಲಿ we have already discussed two problem. ಎರಡು ಪ್ರಾಬ್ಲಮ್ ಅನ್ನು ಬಿಡಿಸಿದೀವಲ್ರಿ. ನಾನು ನಿಮಗೆ ಒಂದು ಹೋಮ್ವರ್ಕ್ ಅನ್ನು ಕೂಡ ಕೊಟ್ಟಿದ್ದೆ. ಥರ್ಡ್ ಪ್ರಾಬ್ಲಮ್ ಅನ್ನ ಹೋಮ್ವರ್ಕ್ ಅನ್ನು ಕೊಟ್ಟಿದ್ದೆ. ಎಲ್ಲರೂ ಬಿಡಿಸಿದಿರಲ್ಲ? ಅದು ವೆರಿ ಈಸಿ ಇತ್ತು. ಅದರಲ್ಲಿ ಏನು ಎಕ್ಸ್ಟ್ರಾ ಏನು ಇರಲಿಲ್ಲ, ಅಂದ್ರೆ ಯಾವುದೇ ರೀತಿ ಡಿಫಿಕಲ್ಟೀಸ್ ಇರಲಿಲ್ಲ. ವೆರಿ ಸಿಂಪಲ್ ಕ್ವಶನ್ಸ್ ಇತ್ತು. ಓಕೆ, ಇವತ್ತಿನ ಕ್ಲಾಸ್ ಅಲ್ಲಿ ನೆಕ್ಸ್ಟ್ ಫೋರ್ತ್ ಪ್ರಾಬ್ಲಮ್ ಅನ್ನ ಕಂಟಿನ್ಯೂ ಮಾಡೋಣ. ಫೋರ್ತ್ ಪ್ರಾಬ್ಲಮ್ ಏನಿದೆ ಅಂತ ಹೇಳ್ಬಿಟ್ಟು ನೋಡಿ. ನಾನು ಇವಾಗ ಏನಿಲ್ಲಿ ಬಿಡಿಸ್ತಿದ್ದೀನಲ್ಲ ಇದು ಪ್ರಾಬ್ಲಮ್ ಅನ್ನ, ಈ ಪ್ರಾಬ್ಲಮ್ ಫೋರ್ತ್ ಪ್ರಾಬ್ಲಮ್ ಏನದಲ್ಲ ನಿಮ್ಗೆ PDF ಅಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗ್ತದೆ. ವಿಡಿಯೋ ಏನ್ ನೋಡ್ತಿದ್ದೀರಲ್ಲ ಆ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ PDF ಇರ್ತದ. PDF ಅನ್ನ ಡೌನ್ಲೋಡ್ ಮಾಡ್ಕೊಂಡು ಮೊದಲು ಏನ್ ಮಾಡ್ರಿ ಅಂತಂದ್ರೆ ಆ PDF ಅಲ್ಲಿ ಇರ್ತಕ್ಕಂತ ಕ್ವಶನ್ಸ್ ಅನ್ನ ಬರ್ತಾಗಿದ್ದು ನಿಮ್ ಅಕೌಂಟ್ ಫೇರ್ ಅಲ್ಲಿ ಬರ್ತಾಗಿದ್ದು ಅದನ್ನ ಏನ್ ಮಾಡ್ರಿ ಅಂತಂದ್ರೆ ಮೊದಲು ಮುಂದಿಟ್ಕೊಳ್ಳಿ. ಓಕೆ, ಇನ್ ಫ್ರಂಟ್ ಆಫ್ ಯು ನಿಮ್ದು ಅಕೌಂಟ್ ಫೇರ್ ಇರಬೇಕು. ಆಮೇಲೆ ನಿಮ್ ಅಕೌಂಟ್ ಫೇರ್ ಏನು ಬರ್ದಿರ್ತೀರಲ್ಲ ಆ ಅಕೌಂಟ್ ಫೇರ್ ಅನ್ನ ನಾನು ಹೇಗೆ ಕ್ವಶನ್ಸ್ ಅನ್ನ ಓದ್ತೀನಲ್ಲ ಆ ರೀತಿ ಸ್ಟೆಪ್ ಬೈ ಸ್ಟೆಪ್ ಅಲ್ಲಿ ಲೈನ್ ಟು ಲೈನ್ ನೋಡ್ಕೋತ ಹೋಗ್ರಿ. ಅವಾಗ ಏನಾಗ್ತದ ಅಂತಂದ್ರೆ ದೆನ್ ಯು ವಿಲ್ ಕಂಪ್ಲೀಟ್ಲಿ ಅಂಡರ್ಸ್ಟ್ಯಾಂಡ್. ಪರ್ಫೆಕ್ಟ್ ಆಗಿ ನಿಮ್ಗೆ ಏನಾಗ್ತದ ಅಂತಂದ್ರೆ ಅಂಡರ್ಸ್ಟ್ಯಾಂಡ್ ಆಗ್ತದ. ಓಕೆ, ಆರ್ ಯು ರೆಡಿ ಟು ದಿಸ್? ಎಲ್ರಿಗೂ ಅರ್ಥ ಆಯ್ತಾ? ಈ ತರ ಫಾಲೋ ಮಾಡ್ತೀರಲ್ರಿ? ಇವಾಗ ನೋಡಿ ಕ್ವಶನ್ ಏನದ ಅಂತ ಹೇಳುದು. ಕ್ವಶನ್ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗ್ತದ. ಅಕೌಂಟ್ ಪೇರ್ ಅಲ್ಲಿ ಬಂದ್ಬಿಟ್ಟು ಅಕೌಂಟ್ ನಾನು ಯಾವ ರೀತಿ ಕ್ವಶನ್ ಅನ್ನ ಓದ್ತೀನಲ್ಲ ಆ ರೀತಿ ಕ್ವಶನ್ಸ್ ಅನ್ನ ನೋಡ್ಕೊತ ಹೋಗ್ರಿ. ಏನದ? ಅರುಣ್ ಅಂಡ್ ವರುಣ್ ಆರ್ ದ ಪಾರ್ಟ್ನರ್ಸ್. ಅರುಣ್ ಮತ್ತೆ ವರುಣ್ ಆರ್ ದ ಪಾರ್ಟ್ನರ್ಸ್ ಸೇರಿಂಗ್ ಪ್ರಾಫಿಟ್ಸ್ ಅಂಡ್ ಲಾಸಸ್ ಇನ್ ದಿ ರೇಷಿಯೋ 2:1. ರೇಷಿಯೋ ಏನದ? CL. Ratio ಏನದರಿ? 2:1. Then next thing, their opening capital of rupees 80,000, then 50,000 capital. Arun and Varun itala 80,000, 50,000. Is it 80 and 50? Nodri 80,000 and 50,000 ada. Okay, 80,000 and 50,000 earn the profit of rupees 20,000 before allowing. It means net profit before allowing the following. Yes, ಕೊಟ್ಟಿದ್ದಾರೆ. Is it 20,000 ಅಲ್ಲ? Yes, 20,000. Next ಏನದ ನೋಡ್ರಿ? Before allowing the following. ಅದರಲ್ಲಿ A, interest on capital at 8% per annum. Interest on capital. Interest on capital. Interest on capital how much? 8% per annum. 8% per annum. Then next another interest on drawings. Varun rupees 2,000. Arun rupees 2,000. Varun rupees 2,500. Interest on drawings. Here Arun 2,000 rupees. Then Varun 2,500. Okay. Next another salary to Varun. Salary ಯಾರಿಗೆ? ವರುಣ್. Salary to Varun. Yes to how much? 3,000 per annum. 3,000 per annum. Then next commission to Varun. Commission. Salary to Arun. Here A, Arun. Salary to Arun. Then commission. Here commission to Varun.
1 ಎಷ್ಟದ ನೋಡ್ರಿ how much 2000 per annum 2000 salary 3000 then commission 2000 okay ಆಯ್ತಾ then prepare profit and loss appropriation account ಈ ರೀತಿ ಎಲ್ಲ ಐಟಮ್ಸ್ ಕೊಟ್ಟಿದ್ದಾರೆ then you have to prepare the profit and loss appropriation account ಗೊತ್ತಾಯ್ತಾ ಇವಾಗ ಏನು ಮಾಡಬೇಕ್ರಿ ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಅನ್ನು ಪ್ರಿಪೇರ್ ಮಾಡಬೇಕು ಡೇಟ್ ಏನು ಕೊಟ್ಟಿದ್ದಾರೆ ಏನು ಇಲ್ಲ ಓಕೆ ಓಕೆ ಇಲ್ಲಿ ಬಿಡಿ ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಫಾರ್ ಇಂಡಿಯಾ ಎಂಡೆಡ್ 31st ಮಾರ್ಚ್ ಅಂತ ತಗೊಂಡಿದ್ದೀರಿ ಇಯರ್ ಯಾವುದು ಮೆನ್ಷನ್ ಮಾಡಿಲ್ಲ ಓಕೆ ಅದೇ ರೀತಿ ಇಲ್ಲಿ ಏನದ ದಿಸ್ ಇಸ್ ದ ಅಮೌಂಟ್ ಪರ್ಟಿಕ್ಯುಲರ್ ಅಮೌಂಟ್ ಪರ್ಟಿಕ್ಯುಲರ್ ಓಕೆ ಗುರ್ತದಲ್ರಿ ಇಲ್ಲೇ ನಿಮ್ಗೆ ಒಂದು ಪಾಯಿಂಟ್ ಅನ್ನ ವೆರಿ ಕ್ಲೀನ್ ಆಗಿ ಹೇಳ್ತೀನಿ ನೋಡ್ರಿ ಈ ಒಂದು ಟ್ರಿಕ್ ಅನ್ನ ನೀವು ತಿಳ್ಕೊಂಡ್ ಬಿಟ್ರಿ ಅಂತಂದ್ರೆ then there is no problem faced by you ಯಾವುದೇ ರೀತಿ ಪ್ರಾಬ್ಲಮ್ಸ್ ಆಗುದಿಲ್ಲ ಏನು ಆ ಟ್ರಿಕ್ ಅಂತಂದ್ರೆ ಅಕೌಂಟಿಂಗ್ ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಅಲ್ಲಿ ನಾವು ಏನನ್ನ ರೆಕಾರ್ಡ್ ಮಾಡ್ತೀವಿ ಅಂತಂದ್ರೆ ಟ್ರಾನ್ಸಾಕ್ಷನ್ ರಿಲೇಟೆಡ್ ಟು ದ appropriation or distribution of profit among the partners ಪಾಲುಗಾರರ ಮಧ್ಯೆ ನಾವು ಯಾವ ರೀತಿ ಪ್ರಾಫಿಟ್ ಮತ್ತು ಲಾಸಸ್ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅನ್ನೋ ಟ್ರಾನ್ಸಾಕ್ಷನ್ ಗಳನ್ನ ಮಾತ್ರ ಇಲ್ಲಿ ರೆಕಾರ್ಡ್ ಮಾಡ್ತೀವಿ ಓಕೆ ಯಾವುದೇ ರೀತಿಯಾದಂತಹ ಪಾಲುಗಾರರಿಗೆ ರಿಲೇಟೆಡ್ ಇರತಕ್ಕಂತ ಟ್ರಾನ್ಸಾಕ್ಷನ್ ಗಳಿತ್ತು ಅಂದ್ರೆ ವಾಟ್ ಎವರ್ ದ ಟ್ರಾನ್ಸಾಕ್ಷನ್ ರಿಲೇಟೆಡ್ ಟು ಪಾರ್ಟ್ನರ್ಸ್ ದೋಸ್ ಟ್ರಾನ್ಸಾಕ್ಷನ್ಸ್ ಆರ್ ರಿಲೇಟೆಡ್ ಇನ್ ದಿ ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಓಕೆ ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಅಲ್ಲಿ ರೆಕಾರ್ಡ್ ಮಾಡತಕ್ಕಂತ ಟ್ರಾನ್ಸಾಕ್ಷನ್ಸ್ ಆರ್ ರಿಲೇಟೆಡ್ ಟು ಓನ್ಲಿ ಪಾರ್ಟ್ನರ್ಸ್ ಪಾಲುಗಾರರಿಗೆ ಸಂಬಂಧಪಟ್ಟಂತಹ ಟ್ರಾನ್ಸಾಕ್ಷನ್ ಗಳನ್ನ ಮಾತ್ರ ಏನ್ ಮಾಡ್ತೀವಿ ಅಂತಂದ್ರೆ ಇಲ್ಲಿ ರೆಕಾರ್ಡ್ ಮಾಡ್ತೀವಿ ಆಮೇಲೆ ಇನ್ನೊಂದು ಪಾಯಿಂಟ್ ಏನಪ್ಪಾ ಅಂತಂದ್ರೆ ನಾವು ಯಾವುದೇ ರೀತಿ ಟ್ರಾನ್ಸಾಕ್ಷನ್ ಗಳನ್ನ ವಾಟ್ ಎವರ್ ದ ಟ್ರಾನ್ಸಾಕ್ಷನ್ಸ್ ರಿಲೇಟೆಡ್ ಟು ದ ಡಿಸ್ಟ್ರಿಬ್ಯೂಷನ್ ಆರ್ ಅಲೋಕೇಶನ್ ಆಫ್ ಪ್ರಾಫಿಟ್ among the partner by the firm ನೋಡ್ರಿ ಇನ್ನೊಂದ್ಸಲಿ ರಿಪೀಟ್ ಮಾಡ್ತೀನಿ whatever the amount received by the firm whatever the amount distributed or allocated by the firm to the partners ಪಾಲುಗಾರರಿಗೆ ಯಾವುದೇ ರೀತಿಯಾದಂತ ಅಮೌಂಟ್ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡಿ ಕೊಟ್ಟಿದ್ರು ಅಂದ್ರೆ those transactions are debited in the profit and loss appropriation account ಯಾವುದೇ ರೀತಿಯಾದಂತಹ ಪಾರ್ಟ್ನರ್ಶಿಪ್ ಫರ್ಮ್ ಪ್ರಾಫಿಟ್ ಅನ್ನ ಅಥವಾ ಲಾಸಸ್ ಅನ್ನ ಪಾರ್ಟ್ನರ್ಸ್ಗೆ ಅಥವಾ ಪಾಲುಗಾರರಿಗೆ ಡಿಸ್ಟ್ರಿಬ್ಯೂಟ್ ಮಾಡಿಕೊಟ್ಟಿರ್ತಂದ್ರೆ ಅಲೋಕೇಟ್ ಮಾಡಿಕೊಟ್ಟಿತ್ತು ಅಂತಂದ್ರೆ those transactions are recorded in the debit side of the profit and loss appropriation account okay profit and loss appropriation account ಡೆಬಿಟ್ ಸೈಡ್ ಅಲ್ಲಿ ಏನ್ ಬರ್ತದ ಅಂತಂದ್ರೆ ಪಾಲುಗಾರರ ಮಧ್ಯೆ ನಾವು ಏನಾದ್ರೂ ಅಮೌಂಟ್ ಅನ್ನ ಅಲೋಕೇಟ್ ಅಥವಾ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ ಅಂತಂದ್ರೆ ಅಥವಾ ಪಾರ್ಟ್ನರ್ಶಿಪ್ ಫರ್ಮ್ ಏನೈತಲ್ರಿ ಆ ಪಾರ್ಟ್ನರ್ಶಿಪ್ ಫರ್ಮ್ ಇದ್ದು ಯಾವುದೇ ರೀತಿಯಾದಂತಹ ಪ್ರಾಫಿಟ್ ಅನ್ನ ಪಾಲುಗಾರರಿಗೆ ಕೊಟ್ಟಿತ್ತು ಅಂತಂದ್ರೆ ಪೇ ಮಾಡಿತ್ತು ಅಂತಂದ್ರೆ ಅಲೋಕೇಟ್ ಮಾಡಿತ್ತು ಅಂತಂದ್ರೆ ಆ ಟ್ರಾನ್ಸಾಕ್ಷನ್ ಗಳನ್ನ ಯಾವ ಸೈಡ್ ಅಲ್ಲಿ ರೆಕಾರ್ಡ್ ಮಾಡ್ತೀವಿ ಅಂತಂದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಡೆಬಿಟ್ ಸೈಡ್ ಅಲ್ಲಿ ರೆಕಾರ್ಡ್ ಮಾಡ್ತೀವಿ ಓಕೆ ಡೆಬಿಟ್ ಸೈಡ್ ಅಲ್ಲಿ ರೆಕಾರ್ಡ್ ಮಾಡ್ತೀವಿ ದೆನ್ ಸೆಕೆಂಡ್ ಒನ್ ಏನಪ್ಪಾ ಅಂತಂದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಅಲ್ಲಿ ಯಾವ ಟ್ರಾನ್ಸಾಕ್ಷನ್ ಗಳನ್ನ ಕ್ರೆಡಿಟ್ ಮಾಡ್ತೀವಿ ಅಂತಂದ್ರೆ ವಾಟ್ ಎವರ್ ದ ಟ್ರಾನ್ಸಾಕ್ಷನ್ಸ್ ರಿಲೇಟೆಡ್ ಟು ದಿ ಅಮೌಂಟ್ ರಿಸೀವ್ಡ್ ಬೈ ದ ಫರ್ಮ್ ಫ್ರಮ್ ದ ಪಾರ್ಟ್ನರ್ಸ್ ಪಾಲುಗಾರರಿಂದ ಯಾವುದೇ ರೀತಿಯಾದಂತಹ ಅಮೌಂಟ್ ಅನ್ನ ಪಾರ್ಟ್ನರ್ಶಿಪ್ ಫರ್ಮ್ ರಿಸೀವ್ ಮಾಡಿತ್ತು ಅಂತಂದ್ರೆ ಅವುಗಳಿಂದ ರಿಸೀವ್ ಮಾಡಿತ್ತು ಅಂತಂದ್ರೆ ಪಾರ್ಟ್ನರ್ಸ್ ಇಂದ ಅದನ್ನ those transactions are recorded in the credit side of the profit and loss appropriation account ತಿಳಿತಲ್ಲ once again I will repeat concentrate here ಏನಂತಂದ್ರೆ whatever the transactions related to the amounts paid or amount distributed among the partners by the firm is recorded in the debit side of the profit and loss appropriation account ಯಾವುದೇ ರೀತಿಯಾದಂತಹ ಪಾಲುಗಾರರಿಗೆ ಪಾರ್ಟ್ನರ್ಶಿಪ್ ಫರ್ಮ್ ಅಮೌಂಟ್ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡಿ ಕೊಟ್ಟು ಅಂದ್ರೆ ಪೇಮೆಂಟ್ ಮಾಡಿತ್ತು ಅಂದ್ರೆ
ಕ್ರೆಡಿಟ್ ಸೈಡ್ ಅಲ್ಲಿ ರೆಕಾರ್ಡ್ ಮಾಡ್ತೀವಿ. ಓಕೆ, ದೆನ್ whatever the transactions related to the amount received by the firm from the partners, ಪಾಲುದಾರರಿಂದ ಯಾವುದೇ ರೀತಿಯಾದಂತಹ ಅಮೌಂಟ್ ಅನ್ನ ಪಾರ್ಟ್ನರ್ಶಿಪ್ ಫರ್ಮ್ ರಿಸೀವ್ ಮಾಡಿತ್ತು ಅಂತಂದ್ರೆ those transactions are recorded in the credit side of the profit and loss appropriation account. ಗೊತ್ತಾಯ್ತಲ್ರಿ? ಯಾವುದೇ ರೀತಿ ಪಾರ್ಟ್ನರ್ಶಿಪ್ ಫರ್ಮ್ ಪೇ ಮಾಡ್ತು ಅಂತಂದ್ರೆ ಅದನ್ನ ಡೆಬಿಟ್ ಸೈಡ್ ಅಲ್ಲಿ ರೆಕಾರ್ಡ್ ಮಾಡಬೇಕು. ಯಾವುದೇ ರೀತಿ ಪಾರ್ಟ್ನರ್ಶಿಪ್ ಫರ್ಮ್ ಪಾಲುದಾರರಿಂದ ರಿಸೀವ್ ಮಾಡಿತ್ತು ಅಂತಂದ್ರೆ ಅದನ್ನ ಕ್ರೆಡಿಟ್ ಸೈಡ್ ಅಲ್ಲಿ ರೆಕಾರ್ಡ್ ಮಾಡಬೇಕು. ಈ ಒಂದು ಲಾಜಿಕ್ ಅನ್ನ ನೀವು ಇಟ್ಕೊಂಡ್ಬಿಟ್ಟು ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡ್ಲಿ ಅಂತಂದ್ರೆ ದೆನ್ ದೇರ್ ಇಸ್ ಯಾವುದೇ ರೀತಿಯಾದಂತ ಮಿಸ್ಟೇಕ್ಸ್ ಆಗೋ ಚಾನ್ಸಸ್ ಇರೋದಿಲ್ಲ. ಓಕೆನಾ? ದಿಸ್ ಇಸ್ ದ ವೆರಿ ಈಸಿಯೆಸ್ಟ್ ಟ್ರಿಕ್. ಗೊತ್ತಾಯ್ತಾ? ಇವಾಗ ಪ್ರಾಬ್ಲಮ್ ನೋಡೋಣ. ಪ್ರಾಬ್ಲಮ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಮೊದಲು ನೋಡಿ. Arun and Varun are the partners sharing the profits and losses in the ratio of 2:2. Partners sharing ratio then capital ಕೊಟ್ಟಿದ್ದಾರೆ. Then respectively they earn the profit of rupees 20,000. Profit ಎಷ್ಟಿದೆ? by profit and loss account. Profit and loss account ಎಷ್ಟದ? 20,000 rupees. 20,000 rupees. Here 20,000. Next ಏನದರಿ? Next ಏನು ಕೊಟ್ಟಿದ್ದಾರೆ? Before allowing the following ಅಂತ ಹೇಳ್ಬಿಟ್ಟು ಮೊದಲನೇ ಏನದ? Interest on capital. To interest on capital. Interest on capital. ಏಟದ? 8% per annum. Capital ಎಷ್ಟದಲ್ಲಿ? 80,000 and 50,000. 80,000 and 50,000. Arun, then Varun. 80,000, then into 8% per annum. Then here 50,000 into 8% per annum. ಎಷ್ಟಾಯ್ತು? 6,400. 6,400. Yes. 6,400. Then in ನೋಡಿ 8 5 are 4. 4,000. Check ಮಾಡಿ. 50 into 8%. 4,000. Yes. 4,000 plus 6,400. 10,400. Okay. Interest on capital ಸಿಕ್ತು. Then second one ಏನದ? Interest on drawings. Interest on drawings. ಯಾಕೆ ಈ ಸೈಡ್ ಬರ್ತದ? ಅಮೌಂಟ್ ಡ್ರಾಯಿಂಗ್ಸ್ ಅನ್ನ ಸಂಸ್ಥೆಯವರು ಅವರಿಗೆ ಕೊಟ್ಟಿರ್ತಾರೆ. ಸೊ ಇಂಟ್ರೆಸ್ಟ್ ಯಾರು ಕೊಡ್ತಾರೆ ಅಂತಂದ್ರೆ ಪಾರ್ಟ್ನರ್ಸ್ ಗಿವನ್ ಟು ದ ಫರ್ಮ್ಗೆ, ಪಾರ್ಟ್ನರ್ಶಿಪ್ ಫರ್ಮ್ಗೆ ಪಾರ್ಟ್ನರ್ಸ್ ಇದ್ದವರು ಕೊಡ್ತಾರೆ. ವಾಟ್ ಎವರ್ ದ ಅಮೌಂಟ್ ರಿಸೀವ್ಡ್ ಬೈ ದ ಫರ್ಮ್ ಆರ್ ರೆಕಾರ್ಡೆಡ್ ಇನ್ ದಿ ಕ್ರೆಡಿಟ್ ಸೈಡ್ ಆಫ್ ದ ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್. ಓಕೆ, ನಾವು ಪಾಲುದಾರರಿಂದ ಏನಾದರೂ ಅಮೌಂಟ್ ಅನ್ನ ರಿಸೀವ್ ಮಾಡಿದೀವಿ ಅಂತಂದ್ರೆ ಅದನ್ನ ಏನ್ ಮಾಡ್ತೀವಿ? ಕ್ರೆಡಿಟ್ ಸೈಡ್ ಅಲ್ಲಿ ರೆಕಾರ್ಡ್ ಮಾಡ್ತೀವಿ. ಅದೇ ಪಾಲುದಾರರಿಗೆ ಏನಾದರೂ ಕೊಟ್ಟಿದ್ದೀವಿ, ಪಾರ್ಟ್ನರ್ಸ್ಗೆ ಏನಾದರೂ ಕೊಟ್ಟಿದ್ದೀವಿ ಅಂತಂದ್ರೆ ಅದನ್ನ ಡೆಬಿಟ್ ಸೈಡ್ ಅಲ್ಲಿ ರೆಕಾರ್ಡ್ ಮಾಡ್ತೀವಿ. ಓಕೆನಾ? ಸೊ ಅದಕ್ಕೋಸ್ಕರ interest on drawings. Interest on drawings. Arun, then Varun. Arun ಎಷ್ಟದ? 2,000. Then Varun ಎಷ್ಟದ? 2,500. ಎಷ್ಟಾಯ್ತ್ರಿ? 4,500. Sorry, 4,500. Next ಏನದರಿ? Salary to Varun. Partners firm given to the partner. Salary to Varun. To Varun's salary account. ಎಷ್ಟದ? How much we want? Salary to Varun 3,000 rupees. 3,000 rupees.
Okay, 3000 rupees. Then next ಏನದ commission to Varun. To salary to Arun ಆಯ್ತಾ. Then commission Varun's commission account. Commission account. ಎಷ್ಟದ commission to Varun 2500 2000. Okay, 2000. ಆಯ್ತಾ ಆಯ್ತಲ್ರಿ ಎಲ್ಲ ಐಟಮ್ ಇವಾಗ ಏನ್ ಮಾಡಬೇಕು ಕ್ಲೋಸ್ ಮಾಡಿ 24,500 then this 10,000 yes 24,500 ನೋಡಿ ಕೆಲಸ ಮಾಡಿ 24,500 ಬ್ಯಾಲೆನ್ಸ್ ಎಷ್ಟು ಉಳಿತದೆ ನೋಡ್ರಿ ಮೈನಸ್ 10,400 ಮೈನಸ್ 3,000 then 2,000 ಎಷ್ಟಿತ್ರಿ 9,100 ಇದನ್ನೇನ್ ಮಾಡ್ಬೇಕ್ರಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಎಷ್ಟು ಸಿಕ್ಕಿದೆ 9,100 ಯಾರ್ಯಾರಿದ್ದಾರೆ ಪಾರ್ಟ್ನರ್ಸ್ ಫಸ್ಟ್ ಒನ್ ಅರುಣ್ ದೆನ್ ವರುಣ್ ಇವಾಗ ಏನ್ ಮಾಡ್ಬೇಕ್ರಿ ರೇಷಿಯೋ ಅಲ್ಲಿ ಅಲೋಕೇಟ್ ಮಾಡಬೇಕು ರೇಷಿಯೋ ಏನದ 2:1 9,100 into 2/3 ಯಾಕೆ 3 ಆಗ್ತದೆ ನೋಡ್ರಿ 2 plus 1 ಎಷ್ಟಾಯ್ತು 3 ಆಯ್ತಾ ಸೊ 3 2/3 9,100 into 2/3 ಎಷ್ಟಾಗ್ತದ 9,100 into 2/3 ಎಷ್ಟಾಯ್ತು 6,066 point something ಆಗ್ತದ ಸೊ ರೌಂಡ್ ಅಪ್ ಮಾಡಿದ್ರೆ 6,067 then here 9,100 into 1/3 why 1/3 ಯಾಕೆ ಆಗುತ್ತೆ 2 plus 1 3 ಓಕೆನಾ 9,100 into 2/3 ಸಾರಿ 1/3 ಮಾಡಿದ್ರೆ ಎಷ್ಟಾಗುತ್ತೆ 9,100 into 1/3 ಎಷ್ಟು ಬಂದ್ರಿ 3,033 ಓಕೆ ಕಂಪ್ಲೀಟ್ ಆಯ್ತಲ್ರಿ ತಿಳಿತಾ ಅಲೋಕೇಟ್ ಹೆಂಗ್ ಮಾಡೋದು ಅಂತ ದಿಸ್ ಇಸ್ ದ ಪ್ರಾಬ್ಲಮ್ ಈ ರೀತಿ ಏನ್ ಸಿಗ್ತದ್ರಿ ಪ್ರಾಬ್ಲಮ್ ಅನ್ನ ಬಿಡಿಸಿದ್ರೆ ಯಾಕಂದ್ರೆ 6 ಮಾರ್ಕ್ಸ್ ಸಿಗ್ತದ ಓಕೆ ಆಯ್ತ್ರಿ ಇವಾಗ ನೆಕ್ಸ್ಟ್ ಪ್ರಾಬ್ಲಮ್ ಕಂಟಿನ್ಯೂ ಮಾಡೋಣ ಇದು ಬಿಡಿಸ್ರಿ ಬೇಗ ನೀಟಾಗಿ ಬರಿಬೇಕು ಆಯ್ತಾ salary notice
ಯಾಕೆಂದು ಮುಗ್ದಿರ್ಲಿಲ್ಲ ವಿಡಿಯೋನ ಪಾಸ್ ಮಾಡಿಬಿಟ್ಟು ಬರ್ಕೊಳ್ಳಿ. ಓಕೆ, ನೋ ಪ್ರಾಬ್ಲಮ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೆಕ್ಸ್ಟ್ ಕ್ವಶನ್ ಸೇಮ್ ಆಸ್ ಇಟ್ ಈಸ್. ಕ್ವಶನ್ ಏನಿರ್ತದೆ ನೆಕ್ಸ್ಟ್ ಕೆಳಗಡೆ PDF ಅಲ್ಲಿ ಇರುತ್ತೆ. PDF ಅಲ್ಲಿ ಇರ್ತಕ್ಕಂಥ ಕ್ವಶನ್ ಅನ್ನ ಬರ್ಬಿಟ್ಟು ಲೈನ್ ಟು ಲೈನ್ ಅಬ್ಸರ್ವ್ ಮಾಡ್ಕೊಂಡು ಹೋಗಿ. then you will get a complete understanding. ಓಕೆ, ಪೂರ್ತಿಯಾಗಿ ತಿಳಿಯುತ್ತೆ. ಕ್ವಶನ್ ಏನದ ಅಂತ ಹೇಳ್ಬಿಟ್ಟು ನೋಡ್ರಿ. ಕ್ವಶನ್ ಓದ್ತೀನಿ ನೋಡಿ. ರಘು ಅಂಡ್ ಕಿರಣ್ ಆರ್ ಪಾರ್ಟ್ನರ್ಸ್. ರಘು ಅಂಡ್ ಕಿರಣ್ ಆರ್ ಪಾರ್ಟ್ನರ್ಸ್ ಸೇರಿಂಗ್ profits and losses in the ratio of 3:2. 3:2 ratio ಏನದರಿ 3:2. then next ಏನದ 3:2 1/4/2016. 1/4/2016 it means 31/3/2017. yes, 31/3/17. so credit side. okay, next ಏನಂದ್ರೆ capital of rupees 60,000 then 40,000. ಯಾರ್ಯಾರಿದ್ದಾರೆ? ರಘು ಆಮೇಲೆ ನೆಕ್ಸ್ಟ್ ಇನ್ನೊಂದು ಪಾರ್ಟ್ನರ್ ಕಿರಣ್. ರಘು then ಕಿರಣ್. ಎಷ್ಟದ 60,000 40,000 ನೋಡಿ ಕರೆಕ್ಟ್ ಅಲ್ಲ? 60,000 40,000. yes. then according to their partnership deed they are entitled to the following. A ಅದರಲ್ಲಿ interest on capital. interest on capital. ಈ ಕ್ಯಾಪಿಟಲ್ ಮೇಲೆ ಏನ್ ಮಾಡ್ಬೇಕ್ರಿ? ಇಂಟ್ರೆಸ್ಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಎಷ್ಟು ಕೊಟ್ಟಿದ್ದಾರೆ? 6% per annum. 6% per annum. ಓಕೆ, ನೆಕ್ಸ್ಟ್ ಏನದರಿ? ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಎಷ್ಟದ? 5% per annum. ಇಲ್ಲಿ 5% per annum ಕೊಟ್ಟಿದ್ದಾರೆ. ಓಕೆ, then next ಏನದ? ಕಿರಣ್ allowed to salary of rupees 500 per month first 6 months. 500 into 6 months. first 6 months ಎಷ್ಟಾಗುತ್ತೆ? 5 6 5 is 3,000. ಓಕೆ, ನೆಕ್ಸ್ಟ್ ಏನಂದ್ರೆ ನೋಡ್ರಿ. ಆಮೇಲೆ ರಿಮೈನಿಂಗ್ and for the remaining period 1,000. again 6 month ಉಳಿತಲ್ರಿ. ಫಸ್ಟ್ 6 ಮಂತ್ ಗೆ ಏನದ? per month 500 into 6 month. then next 6 month ಗೆ ಏನು ಕೊಟ್ಟಿದ್ದಾರೆ? 1,000 rupees ಕೊಟ್ಟಿದ್ದಾರೆ. ಓಕೆ, ಯಾರಿಗೆ ಇದು? ಸ್ಯಾಲರಿ ಟು ಕಿರಣ್. ಇದು ಏನಂತಂದ್ರೆ ಸ್ಯಾಲರಿ ಟು ಕಿರಣ್. ಓಕೆ, ಸ್ಯಾಲರಿ ಟು ಕಿರಣ್ ಏನಾಗತ್ತಂದ್ರೆ ಸ್ಯಾಲರಿ ಟು ಕಿರಣ್ ಫಸ್ಟ್ 6 ಮಂತ್ ಏನು 500 per month. 5 into 6 3,000 ಸಿಗುತ್ತೆ. then remaining 6 months after
ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಏನದಾರಿ, their drawings during the year 8000 drawings ಕೊಟ್ಟಿದ್ದಾರೆ ನೋಡಿ, 5% per annum. then drawings ಇಲ್ಲಿ ಬರ್ದಿರ್ತೀನಿ, drawings Raghu R, Raghu, then Kiran K. Yesterday drawings 8000 and 10000. 8000 here, this is 10000. 10000. Next ಏನು ಕೊಟ್ಟಿದ್ದಾರೆ, 8000 and 10000. interest on this name ಅಂದ್ರೆ interest on drawings. interest on drawings ಇಲ್ಲಿ ಬರೀತೀನಿ ನೋಡಿ, interest on drawings. interest on drawings 400 Raghu R, Raghu 400, then Kiran 400, then 500. 400 here, 500. Okay, next ಏನದರಿ, interest on 400 and 500 respectively. The profit for the year before making the above adjustment 24100. net profit ಎಷ್ಟು ಕೊಟ್ಟಿದ್ದಾರೆ, 24100. ಓಕೆ, ಆಯ್ತಾ? ಇಷ್ಟು ನಿಮಗೆ ಕೊಟ್ಟಿರ್ತಕ್ಕಂತ ಪ್ರಾಬ್ಲಮ್. ಬಿಡ್ಸೋಣ ಇವಾಗ, ಹಂಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಬಿಡ್ಸೋಣ. ಏನದರಿ, ನೆಟ್ ಪ್ರಾಫಿಟ್ ಎಷ್ಟು ಕೊಟ್ಟಿದ್ದಾರೆ, ಪ್ರಾಫಿಟ್ ಅದ ಬೈ ಪ್ರಾಫಿಟ್ and loss account. How much? 24100. okay, next ಏನದರಿ, ಕ್ವೆಶ್ಚನ್ ನೋಡಿ, before going a interest on capital by to interest on capital. interest on capital ಎರಡು ರಘು, ರಘು then ಕಿರಣ್. ರಘು ಎಷ್ಟದರಿ, ಕ್ಯಾಪಿಟಲ್ ಎಷ್ಟದ ನೋಡ್ರಿ, 60 then 40, then 40,000. interest on capital ಎಷ್ಟದ, interest on capital 6% per annum. it means 6 by 100, here also 6 by 100, 6 6 3600. ನೋಡ್ರಿ, ಚೆಕ್ ಮಾಡಿ, 6 4 2400. ಚೆಕ್ ಮಾಡಿ ಒಂದ್ಸರಿ, 60,000 into 6%, 3600, then 40,000 into 6%, 2400. yes, correct there. Then 6,000, sorry, 3,600 plus 2,400 ಎಷ್ಟಾಯ್ತು ಅಮೌಂಟ್ ಟೋಟಲ್ ಔಟರ್ ಕಾಲಮ್ ಅಲ್ಲಿ? is it 6,000? 6,000 ಆಗ್ತದರಿ. ಓಕೆ, ನೆಕ್ಸ್ಟ್ ಏನದರಿ, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ at 5% per annum ಅಂತ ಹೇಳ್ಬಿಟ್ಟು ಅದ. ಓಕೆ, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಯಾವ ಸೈಡ್ ಬರ್ತದರಿ, ಬೈ ಸೈಡ್ ಅಲ್ಲಿ, ಬೈ ಇಂಟ್ರೆಸ್ಟ್ on drawings. interest on drawings, Raghu then Kiran. interest on drawings ಎಷ್ಟು ಕೊಟ್ಟಿದ್ದಾರೆ ನೋಡಿ, interest on drawings 5% per annum. okay, 5% per annum ಅದ. ಆಮೇಲೆ ಡ್ರಾಯಿಂಗ್ಸ್ ಎಷ್ಟದ, 8000 then 10000. ಇದ್ರ ಮೇಲೆ 5% ಮಾಡಿರ್ಬೇಕು, ಹೌದಾ? ಆದ್ರೆ ನಿಮಗೆ ಇನ್ನೊಂದು ಪಾಯಿಂಟ್ ಅನ್ನ ಕೊಟ್ಟಿದ್ದಾರೆ ನೋಡ್ರಲ್ಲಿ, ಕ್ವಶನ್ ಅಲ್ಲಿ ನೋಡ್ರಿ, ಕ್ವಶನ್ ಅಲ್ಲಿ ಏನದ ಅಂದ್ರೆ ಡ್ಯೂರಿಂಗ್ ದ ದೇ
ಅಂದ್ರೆ ನಿಮ್ಗ ಡ್ರಾಯಿಂಗ್ಸ್ ಅನ್ನು ಕೂಡ ಕೊಟ್ಟಿದ್ದಾರೆ, ಹೌದಾ? ಈ ಡ್ರಾಯಿಂಗ್ಸ್ ಮೇಲೆ 5% ಮಾಡಿದ್ರಿ ಅಂತಂದ್ರೆ ನಿಮ್ಗೆ ಅಮೌಂಟ್ ಸಿಗ್ತದ. ಆದ್ರೂ ಕೂಡ ಅವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಆಲ್ರೆಡಿ ಕೊಟ್ಟಿದ್ದಾರೆ. ತಿಳಿಯಾತದ ನಾನು ಹೇಳತ್ತಿರೋದು? ಏನ್ ಮಾಡಿದ್ದಾರೆ ಅಂತಂದ್ರೆ ಡ್ರಾಯಿಂಗ್ಸ್ ಅನ್ನ ಕೊಟ್ಟಿದ್ದಾರೆ. ಈ ಡ್ರಾಯಿಂಗ್ಸ್ ಅಲ್ಲಿ ಸೆಕೆಂಡ್ ಅಡ್ಜಸ್ಟ್ಮೆಂಟ್ ಏನ್ ಕೊಟ್ಟಿದ್ದಾರೆ? ಬಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ 5% ಪರ್ annum ಅಂತ ಹೇಳ್ಬಿಟ್ಟು ಅದ. ನೀವು ಈ 5% ಅನ್ನ 8000 and 10000 ಮೇಲೆ ಮಾಡಿದ್ರಿ ಅಂತಂದ್ರೆ ಸೇಮ್ ಅಮೌಂಟ್ 500 and 400 and 500 ನಿಮಗೆ ಅಮೌಂಟ್ ಕ್ಯಾಲ್ಕುಲೇಟ್ ಮಾಡಿ ಕೊಟ್ಟಿದಾರಲ್ಲ, ಅದೇ ಅಮೌಂಟ್ ಸಿಗ್ತದ. ಅವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ, ಆದ್ರೂ ಇಲ್ಲಿ ಕ್ಯಾಲ್ಕುಲೇಟ್ ಮಾಡತಕ್ಕಂತ ಪರ್ಸೆಂಟೇಜ್ ಕೂಡ ಕೊಟ್ಟಿದ್ದಾರೆ. ಹೀಗಾಗಿ ನೀವು ಡಬಲ್ ಟೈಮ್ ತಗೊಳಂಗಿಲ್ಲ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂತ ಹೇಳ್ಬಿಟ್ಟು. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅನ್ನ ಡೈರೆಕ್ಟ್ ಆಗಿ ಸೇಮ್ ಅಮೌಂಟ್ ಏನ್ ಕೊಟ್ಟಿದ್ದಾರೆ ಅಂದ್ರೆ ಅದನ್ನ ತಗೋರಿ. ಇಲ್ಲ ಬೇಕಿದ್ರೆ ನೀವು ಕ್ಯಾಲ್ಕುಲೇಟ್ ಮಾಡಿ ನೋಡ್ರಿ. 8000 into 5% ಮಾಡಿದ್ರು ಕೂಡ 400 ಬರ್ತದ. ಸಾರಿ 10,000 into 500 ಮಾಡಿದ್ರೆ 5% ಮಾಡಿದ್ರು ಕೂಡ 500 ಬರ್ತದ. 400 and 500 ಏನ್ ಅಮೌಂಟ್ ಅವ್ರು ಡೈರೆಕ್ಟ್ ಆಗಿ ಇಂಟ್ರೆಸ್ಟ್ ಆನ್ ಸೇಮ್ ಮೀನ್ಸ್ ವಾಟ್ ಡ್ರಾಯಿಂಗ್ಸ್ ಮೇಲೆ ಕೊಟ್ಟಿದ್ದಾರೆ ಅಲ್ರಿ, ಅದನ್ನ ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ. ನೀವು ಕ್ಯಾಲ್ಕುಲೇಟ್ ಮಾಡೋ ನೆಸೆಸಿಟಿ ಇಲ್ಲ, ಕ್ಯಾಲ್ಕುಲೇಟ್ ಮಾಡಬೇಕಿದ್ರೆ ನೋಡ್ರಿ ಅಷ್ಟೇ ಬರ್ತದ. ಓಕೆ ತಿಳಿತಲ್ಲ? ಡಬಲ್ ಟೈಮ್ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಡಬಲ್ ಟೈಮ್ ಅನ್ನು ತಗೊಳ್ಳಂಗಿಲ್ಲ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ರಘು ಬೇಕಿದ್ರೆ ನೋಡ್ರಿ ನಾನು ಕ್ಯಾಲ್ಕುಲೇಟ್ ಮಾಡಿ ಹೇಳ್ತೀನಿ. 8000 into 5% ಎಷ್ಟಾಗ್ತದ ನೋಡ್ರಿ? 400. ನೋಡ್ರಿ ಕೆಲ್ಸಿ ಮಾಡ್ಬಿಟ್ಟು then 5% 500. ಓಕೆ into 400. ಓಕೆನಾ? 10,000 into 5% ಎಷ್ಟು? 500. ಟೋಟಲ್ ಔಟರ್ ಕಾಲಮ್ ಅಲ್ಲಿ ಎಷ್ಟು ಬರ್ತದೆ? 900. ಓಕೆ ದೆನ್ ನೆಕ್ಸ್ಟ್ ಏನದ ನೋಡ್ರಿ? ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಬಿ ಆಯ್ತು. ಸಿ ಕಮಿಷನ್ ಕಿರಣ್ ಅಲೌಡ್ ಈ ಸ್ಯಾಲರಿ ಆಫ್ rupees 500 per month for first 6 months. ಫಸ್ಟ್ 6 ಮಂತ್ ಅಲ್ಲಿ 500 per month. ಪ್ರತಿ ತಿಂಗಳಿಗೆ 500 ರಂತೆ ಫಸ್ಟ್ 6 ಮಂತ್ ಅಂದ್ರೆ ಮೊದಲೇ 6 ತಿಂಗಳು ಏನದಲ್ರಿ, ಆ 6 ತಿಂಗಳಲ್ಲಿ ಪ್ರತಿ ತಿಂಗಳು ಎಷ್ಟು? 500 into 6 months ಎಷ್ಟಾಗ್ತದೆ? 5 6 is it 3000? ನೋಡ್ರಿ 500 into 6 months 3000 ಆಯ್ತಾ? ಇದು ಮೊದಲೇ 6 ತಿಂಗಳು. ದೆನ್ ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ ನೋಡ್ರಿ ಅದ್ರ ಮುಂದೆ for the remaining period 6 ಮಂತ್ ಆದ್ಮೇಲೆ ಇನ್ನೆಷ್ಟು ಉಳಿತದ್ರಿ? 6 ಮಂತ್ ಉಳಿಯುತ್ತಾ? ಆ 6 ಮಂತ್ಗೆ ಅಮೌಂಟ್ ಎಷ್ಟು ಕೊಟ್ಟಿದ್ದಾರೆ? ಡೈರೆಕ್ಟ್ ಆಗಿ 1000. ಅಂದ್ರೆ ಟೋಟಲ್ ಸ್ಯಾಲರಿ ಎಷ್ಟು ಆಗ್ತದ್ರಿ? ಇಸ್ ಇಟ್ 4000? 4000 ಆಗ್ತದ. ಓಕೆ ಹೆಂಗ ಆಗ್ತದ ಅಂತ ಹೇಳ್ಬಿಟ್ಟು ನೋಡ್ರಿ. 500 per month for first 6 month ಅಂತ ಹೇಳಿ ಕೊಟ್ಟಿದ್ದಾರೆ. ಫಸ್ಟ್ 6 ಮಂತ್ into 500 ಎಷ್ಟಾಗುತ್ತೆ? 3000 ಆಗ್ತದೆ. ದೆನ್ ರಿಮೈನಿಂಗ್ 6 ಮಂತ್ಸ್ ಅಮೌಂಟ್ ಆಫ್ rupees 1000. ಟೋಟಲ್ ಮಾಡಿ ಅಮೌಂಟ್ ಎಷ್ಟು ಸಿಗ್ತದ? 4000. ಓಕೆ ಏನಂದ್ರಿ? ಯಾರಿಗೆ ಕೊಟ್ಟಿದ್ದಾರೆ? ಕಿರಣ್ ಸ್ಯಾಲರಿ ಅಮೌಂಟ್ ಟು ಕಿರಣ್ ಸ್ಯಾಲರಿ ಅಕೌಂಟ್. ನೋಡ್ರಿ ಇಲ್ಲೇ 500 into first 6 month ಎಷ್ಟಾಯ್ತು? 6 month ಎಷ್ಟಾಯ್ತು? 3000. ಓಕೆ ದೆನ್ ರಿಮೈನಿಂಗ್ 6 month 6 month ಎಷ್ಟಾಗ್ತದ? 1000. ಟೋಟಲ್ ಎಷ್ಟಾಯ್ತ್ರಿ? 4000. ಓಕೆ ತಿಳಿತಲ್ಲ? ಪ್ರತಿಯೊಬ್ಬರಿಗೂ ಅಂಡರ್ಸ್ಟ್ಯಾಂಡ್ ಆಯ್ತಲ್ಲ ಯಾಕೆ ಈ ರೀತಿ ಕ್ಯಾಲ್ಕುಲೇಟ್ ಮಾಡಿದೀವಿ ಅಂತ ಹೇಳ್ಬಿಟ್ಟು? ಮೊದಲ 6 ಮಂತ್ಗೆ ಪ್ರತಿ ತಿಂಗಳ 500 ರಂತೆ ಏನ್ ಮಾಡಿದಾರ? ಸ್ಯಾಲರಿಯನ್ನ ಅವರಿಗೆ ಕೊಟ್ಟಿದ್ದಾರೆ. ದೆನ್ 6 ಮಂತ್ ಏನ್ ಉಳಿತದಲ್ರಿ, ಆ 6 ಮಂತ್ಗೆ ಓನ್ಲಿ 1000 ರೂಪೀಸ್ ಸ್ಯಾಲರಿಯನ್ನ ಕೊಟ್ಟಿದ್ದಾರೆ. ಅವಾಗ ಏನಾಗ್ತದ? ಒಂದು ವರ್ಷಕ್ಕೆ ಒಂದು ಟೋಟಲ್ ಸ್ಯಾಲರಿ ಎಷ್ಟು ತಗೊಂಡಾಗ್ತದ? 4000 ರೂಪೀಸ್. ಅಂಡರ್ಸ್ಟ್ಯಾಂಡ್ ಆಯ್ತಾ? ದೆನ್ ನೆಕ್ಸ್ಟ್ ಏನದ ನೋಡ್ರಿ? ಫೋರ್ತ್ ಅಡ್ಜಸ್ಟ್ಮೆಂಟ್. their drawings during the year Raghu 8000 then Kiran 10000 interest on the same. already interest on drawings ಅನ್ನ ತಗೊಂಡಿವಿ. then last ಏನದ?
ಹಾಗೆನಾ ಇವಾಗ ಏನಾಯ್ತು ಎಲ್ಲ ಐಟಮ್ಸ್ ಕಂಪ್ಲೀಟ್ ಆಯ್ತಲ್ಲ ದೆನ್ ಕ್ಲೋಸ್ ಮಾಡಿ ಯಾವ ಸೈಡ್ ಜಾಸ್ತಿ ಆಗ್ತದ ನೋಡ್ರಿ 24,100 25,000 ಆಗ್ತದೆ ನೋಡ್ರಿ ಓಕೆ 25,000 then here also 25,000 interest 10,000 ಹೋಗುತ್ತೆ 15,000 ಉಳಿಯುತ್ತಾ ನೋಡಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ 25,000 ಮೈನಸ್ 10,000 ಮಾಡಿದ್ರೆ ಎಷ್ಟು ಆಗ್ತದೆ 15,000 ಕ್ಯಾನ್ಸಲ್ ಮಾಡಿ ನೋಡಿ ಒಂದ್ಸಲಿ ಯಾರೆಲ್ಲರಲ್ಲಿ ಪಾರ್ಟ್ನರ ರಘು then ಕಿರಣ್ ರಘು ಎಷ್ಟು ಅದ 15,000 into ರೇಷಿಯೋ ಏನದ 3:2 3/5 ಹೆಂಗೆ 3/5 ಹೇಳ್ರಿ 3 plus 2 ಎಷ್ಟು ಆಗ್ತದೆ 5 ಅದರಲ್ಲಿ ರಘುನ್ ಪಾರ್ಟ್ ಎಷ್ಟದ 3 so total divided by total 5 3/5 ಅಂಡರ್ಸ್ಟ್ಯಾಂಡ್ ಆಯ್ತಾ ಎಷ್ಟಾಗುತ್ತೆ ನೋಡಿ ಇದು ಐ ಥಿಂಕ್ ಇಟ್ಸ್ 5,000 sorry 15,000 into 3/5 ಎಷ್ಟಾಯ್ತು 9,000 next 15,000 into 2/5 ಯಾಕೆ 2/5 ಐತ್ರಿ ಇವನ್ ಪಾರ್ಟ್ ಎಷ್ಟದ 2 ಅದ ಟೋಟಲ್ ಎಷ್ಟದ ಡಿವೈಡೆಡ್ ಬೈ ಟೋಟಲ್ 5 ಸೊ ಅದಕ್ಕೋಸ್ಕರ ಏನಾಗ್ತದ ರೀ 2/5 ನೋಡಿ ಎಷ್ಟಾಗುತ್ತೆ 6,000 ಆಗುತ್ತಾ ನೋಡ್ರಿ 15,000 into 2/5 15,000 into 2/5 6,000 ಓಕೆ ತಿಳಿದಲ್ರಿ ಪ್ರತಿಯೊಬ್ಬರಿಗೂ ಅಂಡರ್ಸ್ಟ್ಯಾಂಡ್ ಆಯ್ತಾ ಅಲ್ಲಿ ಏನ್ ಎಕ್ಸ್ಟ್ರಾ ಏನು ಒಂದೇ ಒಂದು ಕ್ಯಾಲ್ಕುಲೇಷನ್ ಏನಿತ್ತು ಅಂತಂದ್ರೆ ಸ್ಯಾಲರಿ ಮೊದಲ 6 ಮಂತ್ ಗೆ ಏನ್ ಮಾಡಿದ್ರು ಅಂತಂದ್ರೆ ಪ್ರತಿ ತಿಂಗಳಂತೆ ಅವ್ರಿಗೆ 6 ತಿಂಗಳಿಗೆ 500 ರೂಪಾಯಿಯನ್ನ ಕೊಟ್ಟಿದ್ರು ಸೊ ಅದಕ್ಕೋಸ್ಕರ 500 into 6 ಆಗ್ತದ ಯಾಕಂದ್ರೆ 6 ತಿಂಗಳಿಗೆ ಪ್ರತಿ ತಿಂಗಳಂತೆ 500 ರಂತೆ ಕೊಟ್ಟಿದ್ರು ಓಕೆ ನೆಕ್ಸ್ಟ್ ಏನದ ರಿಮೈನಿಂಗ್ 6 ಮಂತ್ ಏನ್ ಮಾಡಿದ್ರು ಡೈರೆಕ್ಟ್ 1,000 ರೂಪೀಸ್ ಅಮೌಂಟ್ ಅನ್ನ ಆಸ್ ಎ ಸ್ಯಾಲರಿ ಆಗಿ ಗಿವನ್ ಟು ದಿ ಕಿರಣ್ ಸೊ ಅದಕ್ಕೋಸ್ಕರ ಟೋಟಲ್ ಸ್ಯಾಲರಿ ಎಷ್ಟಾಗ್ತದ ರೀ 3,000 ಫಸ್ಟ್ 6 ಮಂತ್ ದೆನ್ ರಿಮೈನಿಂಗ್ 6 ಮಂತ್ಸ್ ಎಷ್ಟಾಗ್ತದ ಮೊದಲೇ 6 ಮಂತ್ ಗೆ 3,000 ರೂಪೀಸ್ ಆಗ್ತದ ನಂತರದ ಏನು 6 ಮಂತ್ ಉಳಿತಲ್ಲ ಅದಕ್ಕೆ 1,000 ಟೋಟಲ್ ಎಷ್ಟಾಗ್ತದೆ 4,000 ಸ್ಯಾಲರಿ ಆಗ್ತದ ಅದ್ ಬಿಟ್ರೆ ಯಾವುದೇ ರೀತಿಯಾದಂತ ಎಕ್ಸ್ಟ್ರಾ ಕ್ಯಾಲ್ಕುಲೇಷನ್ ಇದರಲ್ಲಿ ಇಲ್ಲ ಓಕೆನಾ ಸ್ಟೂಡೆಂಟ್ಸ್ ಐ ಹೋಪ್ ಯು ಆಲ್ ಆರ್ ಅಂಡರ್ಸ್ಟುಡ್ ದಿಸ್ ಪ್ರಾಬ್ಲಮ್ remaining problems we will continue in the next class today here only I end the today's session here only okay ಅಂಡರ್ಸ್ಟ್ಯಾಂಡ್ ಆಯ್ತ್ರಿ ಇನ್ ಕೇಸ್ ಏನಾದರೂ ಡೌಟ್ಸ್ ಇದ್ರೆ ನೀವು ಕೇಳಬಹುದು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮುಂದಿನ ಪ್ರಾಬ್ಲಮ್ಸ್ ಅನ್ನ ಕಂಟಿನ್ಯೂ ಮಾಡೋಣ ಓಕೆ ಥ್ಯಾಂಕ್ ಯು